ಮಾನನಿಧಿಗಳೆನಿಸುವ ವಿಶ್ವಕ್ಸೇನ ಧನಪಾದ್ಯ ನಿಮಿಷರಿಗೆ ಸಮಾನರೆಂಬತ್ತೈದು ಶೇಷ ಶತಸ್ಥ ದೇವಗಣ. ಆನಮಿಸುವೆನು ಬಿಡದೆ ಮಿಥ್ಯಾಜ್ಞಾನ ಕಳೆದು ಸುಬೋಧವಿತ್ತು ಸದಾನುರಾಗದಲೆಮ್ಮ ಪರಿಪಾಲಿಸಲಿ ಸಂಪದವಾ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 32. ಮಾನನಿಧಿಗಳೆನಿಸುವ ವಿಶ್ವಕ್ಸೇನ ಧನಪ ಗಜಾನನರಿಗೆ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 18ನೆಯ ಕಕ್ಷಾಪನ್ನರಾದ ವಿಶ್ವಕ್ಸೇನ, ಕುಬೇರ, ವಿಶ್ವೇಶ್ವರ 85 ಮಂದಿ ಶೇಷ ಶತಸ್ಥ ದೇವತಾಗಣ ಇವರುಗಳನ್ನು ಸ್ತುತಿಗೈದಿದ್ದಾರೆ. ಮಾನ ಅಂದರೆ ಗೌರವ, ಅದು ಲಭ್ಯವಾಗುವುದು ಸಮೀಚೀನವಾದ ಜ್ಞಾನದಿಂದ. ಅದರಿಂದ ಸುದೃಢ ಭಕ್ತಿ, ತದ್ವಾರ ವಿಷಯಗಳಲ್ಲಿ ವೈರಾಗ್ಯ ಪ್ರವೃತ್ತಿ, ಈ ದೈವಿ ಸಂಪತ್ತನ್ನೇ ಮಾನ ಎಂದು ಕರೆಯುವುದು. ಪ್ರಸಕ್ತ ಕಕ್ಷಾಪನ್ನರಾದ ದೇವತೆಗಳು ಮಾನನಿಧಿಗಳು, ಆದರೆ ಜ್ಞಾನನಿಧಿಗಳು ತಪೋಸಿದ್ಧಿಗಳು. 18ನೇ ಕಕ್ಷಾಪನ್ನನಾದ ವಿಶ್ವಕ್ಸೇನ ಈತ ವಾಯುಪುತ್ರ, ಶ್ರೀಹರಿಯ ದ್ವಾರಪಾಲಕರಲ್ಲಿ ಒಬ್ಬ. ಇದೇ ಕಕ್ಷಕ್ಕೆ ಸೇರಿದ ಧನಾಧಿಪತಿಯಾದ ಕುಬೇರ, ಧನ ಪ್ರಸಿದ್ಧ ಕುಬೇರ ಯಕ್ಷಾಧಿಪತಿ, ಉತ್ತರ ದಿಕ್ಕಿನ ದಿಕ್ಪಾಲಕ, ರುದ್ರದೇವರ ಮಿತ್ರ. ವಿಶ್ವಂಬರೋಪಾಸಕನಾದ ಗಜಾನನ 18ನೇ ಕಕ್ಷಾಪನ್ನನು ಆದಿಪೂಜಿತ ದೇವತೆಯು, ಭೂತಾಕಾಶ ತತ್ವಕ್ಕೆ ಅಭಿಮಾನಿಯು, ಶಬ್ದಗುಣ ಗ್ರಾಹಕನು. ಸೋಮಪಾನಾರ್ಹರಾದ 100 ಮಂದಿ ದೇವತಾ ವರ್ಗದಲ್ಲಿ ಉತ್ತಮ ಕಕ್ಷಕ್ಕೆ ಸೇರಿದ 15 ಮಂದಿ ಇವರನ್ನು ಬಿಟ್ಟು ಉಳಿದ 85 ಮಂದಿ ಶತಸ್ಥರು ಎಂದು ಹೆಸರು. ಈ ಶತಸ್ಥರು 100 ಮಂದಿ. 18ನೇ ಕಕ್ಷಾಪನ್ನರಾದ ಪೂರ್ವೋಕ್ತ ವಿಶ್ವಕ್ಸೇನ, ಗಣಪತಿ, ಕುಬೇರ 85 ಮಂದಿ ಶೇಷ ಶತಸ್ಥ ದೇವತಾಗಣ ಇವರ ಪಾದಾರವಿಂದಗಳಿಗೆ ಭಕ್ತಿ ಪುರಸ್ಸರವಾಗಿ ನಮಸ್ಕರಿಸ್ತಾರೆ. ಜಗತ್ತು ಮಿಥ್ಯಾ, ಜೀವೇಶರಲ್ಲಿ ಅಭೇದ, ಮಿಥ್ಯಾವಾದಿಗಳ ಕುಮತಗಳನ್ನು ದೂರವಿರಿಸಿ ತತ್ಸಂಬಂಧವಾದ ಭ್ರಾಂತಿ, ಜ್ಞಾನ, ಮಿಥ್ಯಾಜ್ಞಾನ, ಅನ್ಯಥಾ ಜ್ಞಾನಗಳನ್ನು ಪರಿಹರಿಸಿ ಸುಜ್ಞಾನವನ್ನು ನೀಡಿ ಭಗವದ್ ವಿಷಯಕವಾದ ನಿಶ್ಚಿತ ಜ್ಞಾನವನ್ನು ಕೊಟ್ಟು ನಮ್ಮಗಳನ್ನು ಅತ್ಯಂತ ಅಂತಃಕರಣಪೂರಿತವಾಗಿ ಸದಾನುರಾಗದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ಸಂಪತ್ತನ್ನು ಕರುಣಿಸಿ ಸಂರಕ್ಷಿಸಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.